स्वात्मारामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकं स्मरामि मनसा नित्यं ವೆಂಕಟಾಚಲದೇಶಿಕಂ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ಗುರುನಾಥರ ಸನ್ನಿಧಿಯಲ್ಲಿ ಎಂಬ ಗ್ರಂಥ ಪಾರಾಯಣ ಸಪ್ತಾಹದ 6ನೇ ದಿನವಾಗಿದೆ. ಇಂದಿನ ಪಾರಾಯಣದಲ್ಲಿ ಅಧ್ಯಾಯ 15ರಿಂದ ಅಧ್ಯಾಯ 19ರವರೆಗೆ ಒಟ್ಟು 5 ಅಧ್ಯಾಯಗಳು ಒಳಗೊಂಡಂತೆ 133ರಿಂದ 157 ಪುಟಗಳವರೆಗೆ, ಅಂದರೆ 25 ಪುಟಗಳನ್ನು ಓದಬೇಕಾಗಿದೆ. ಈಗ 15ನೆಯ ಅಧ್ಯಾಯ ಪ್ರಾರಂಭವಾಗುತ್ತದೆ. ಬ್ರಹ್ಮ ಬರೆದ ನಮ್ಮ ಹಣೆ ಬರಹವನ್ನು ತಿದ್ದಬಲ್ಲ ಶಕ್ತಿ ಸದ್ಗುರುವಿಗೆ ಇರುತ್ತದೆಂದು ನಮ್ಮ ಸಂತರು ಋಷಿಮುನಿಗಳು ಸಾರಿ ಹೇಳಿದ್ದಾರೆ. ಗುರುನಾಥರು ಕೂಡ ಆ ಸ್ಥಿತಿಯಲ್ಲಿದ್ದರು ಎಂಬುದರಲ್ಲಿ ಸಂಶಯವೇ ಇಲ್ಲ. ಗುರುನಾಥರ ಹತ್ತಿರ ಪ್ರತಿನಿತ್ಯ 100 ಜನ ತಮ್ಮ ತಾಪತ್ರಯಗಳನ್ನು ಹೇಳಿಕೊಂಡಾಗ ಎಲ್ಲರಿಗೂ ಅತ್ಯಂತ ಸರಳವಾಗಿ ಅದನ್ನು ಪರಿಹರಿಸುತ್ತಿದ್ದರು. 1000 ಮೈಲು ದೂರದಲ್ಲಿ ನಡೆದ ಘಟನಾವಳಿಗಳು ಅವರಿಗೆ ಪ್ರತ್ಯಕ್ಷ ಕಾಣುತ್ತಿದ್ದವು. ಎಲ್ಲೂ ಕಂಡರಿಯದ ಕೇಳರಿಯದ ಚಮತ್ಕಾರಗಳು ಗುರುನಾಥರ ಸನ್ನಿಧಿಯಲ್ಲಿ ನಡೆಯುತ್ತಿದ್ದವು. ಗುರುನಾಥರು ಯಾರ ಪ್ರಾರಬ್ಧವನ್ನೂ ಹಣೆಬರಹವನ್ನು ತಿದ್ದುವ ಪ್ರಯತ್ನ ಮಾಡಲೇ ಇಲ್ಲ. ಸಂಕಷ್ಟಗಳನ್ನು ದಾಟುವಂತಹ ಸುಲಭ ಮಾರ್ಗ ಮತ್ತು ಸಂಕಷ್ಟಗಳನ್ನು ಎದುರಿಸುವ ಸಹನಾಶಕ್ತಿಯನ್ನು ಭಕ್ತರಲ್ಲಿ ತುಂಬುತ್ತಿದ್ದರು. ಆದ್ದರಿಂದ ಇವರ ಬಳಿ ಬರುವ ಭಕ್ತರಿಗೆ ಅತ್ಯಂತ ಸಮಾಧಾನ ಸಿಕ್ಕುತ್ತಿತ್ತು. ನಿಮಗೆ ಇದೆಲ್ಲ ಹೇಗೆ ಸಾಧ್ಯ ಗುರುಗಳೇ ಎಂಬ ಪ್ರಶ್ನೆಗೆ ಇದಕ್ಕೆಲ್ಲ ನಮ್ಮ ಮನಸ್ಸೇ ಕಾರಣ ಎಂದು ಅವರು ಉತ್ತರಿಸುತ್ತಿದ್ದರು. ವಿಷಯಾಸಕ್ತಿಯಿಂದ ಮುಕ್ತವಾದ ಮನಸ್ಸು ತನ್ನ ಸ್ವರೂಪದಲ್ಲಿ ನೆಲೆ ನಿಂತಾಗ ಅದನ್ನು ಮನೋಲಯ ಎನ್ನುತ್ತಾರೆ. ಸುಪ್ತಾವಸ್ಥೆಯಲ್ಲಿರುವ ಅಹಂಕಾರ ಸಂಪೂರ್ಣ ನಶಿಸಿ ದೇಹ ಭಾವನೆ ಶೂನ್ಯವಾದಾಗ ಆತನಿಗೆ ವಿಶ್ವವೆಲ್ಲವೂ ಒಂದೇ ರೀತಿ ಕಂಡು ಅವನು ವಿಶ್ವಾತ್ಮನಾಗುತ್ತಾನೆ. ತತ್ವದರ್ಶಿಗಳು ಈ ಸ್ಥಿತಿಯನ್ನ ಬಯಲು ನಿರ್ಭಯಲಾಯಿತು ಎನ್ನುತ್ತಾರೆ ಎಂದು ಗುರುನಾಥರು ವಿವರಿಸುತ್ತಿದ್ದರಂತೆ. ಸ್ವಾಮಿ ವಿವೇಕಾನಂದರೇ ತಿಳಿದಿರುವಂತೆ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಕಣ ನನ್ನಂಥ 1000 ವಿವೇಕಾನಂದರನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿತ್ತು ಎಂದ ಮೇಲೆ ಸದ್ಗುರುಗಳ ಮಹಿಮೆ ಊಹಿಸಲು ಅಸಾಧ್ಯವಾಗಿದೆ. ಈ ಅಧ್ಯಾಯದಲ್ಲಿ ಮಂತ್ರಾಕ್ಷತೆಯ ಮಹಿಮೆಯನ್ನು ತಿಳಿಸುತ್ತಾ ಗುರುನಾಥರು ಮುಂದುವರಿಯುತ್ತಾರೆ. ಸಂತರು, ಯತಿಗಳು, ಜಗದ್ಗುರುಗಳು, ಆತ್ಮಾನುಭವಿಗಳು ಮುಂತಾದ ಮಹಾತ್ಮರುಗಳು ತಮ್ಮಲ್ಲಿರುವ ಸತ್ವಶಕ್ತಿಯ ಒಂದಂಶವನ್ನು ಅಕ್ಷತೆಯ ಮೂಲಕ ತಮ್ಮ ಸ್ವಹಸ್ತದಿಂದ ಆಸ್ತಿಕ ಬಂಧುಗಳಿಗೆ ಅನುಗ್ರಹಿಸುವುದು ಒಂದು ಪರಿಪಾಠವಾಗಿದೆ. ಇಲ್ಲಿ ಕ್ಷತ ಎಂದರೆ ಭಿನ್ನವಾದದ್ದೆಂದು, ಅಕ್ಷತ ಎಂದರೆ ಭಿನ್ನವಲ್ಲದ್ದು, ಅಂದರೆ ಪೂರ್ಣವಾದ ಅನುಗ್ರಹ ಎಂದು ಭಾವಿಸಬೇಕು. ಮಂತ್ರಾಕ್ಷತೆ ಎಂದರೆ ಮಂತ್ರಪೂರಿತವಾದ ಅನುಗ್ರಹ, ಅಂದರೆ ಮಹಾತ್ಮರ ಅನುಷ್ಠಾನ ಬಲದ ಪೂರ್ಣಾನುಗ್ರಹವೇ ಮಂತ್ರಾಕ್ಷತೆಯಾಗಿರುತ್ತದೆ. ಮಹಾತ್ಮರಿಂದ ಪ್ರಾಪ್ತಿಯಾಗಿರುವ ಮಂತ್ರಾಕ್ಷತೆಯನ್ನು ಪ್ರಾಪಂಚಿಕರು ಬಹಳ ಎಚ್ಚರದಿಂದ ಬಳಸಬೇಕು. ಅದನ್ನು ಎಲ್ಲೆಂದರಲ್ಲಿ ಇಡದೆ, ನೆಲದ ಮೇಲೆ ಚೆಲ್ಲದೆ ಜೋಪಾನವಾಗಿ ಪೂಜಾಗ್ರಹದಲ್ಲಿ ಇಡಬೇಕು ಎಂದು ಹೇಳುತ್ತಿದ್ದರು. ಯಾವುದೇ ಶುಭ ಕಾರ್ಯ, ಮಂಗಳ ಕಾರ್ಯಗಳು ನಡೆಯುವಾಗ ಆ ಮಂತ್ರಾಕ್ಷತೆಯನ್ನು ಜೊತೆಯಲ್ಲಿಟ್ಟುಕೊಳ್ಳುವುದಕ್ಕೆ ಹೇಳುತ್ತಿದ್ದರು. ಅನೇಕ ವಿಷಮ ಹಾಗೂ ವಿಪರೀತ ಪರಿಸ್ಥಿತಿಗಳಲ್ಲಿ ಮಂತ್ರಾಕ್ಷತೆಯನ್ನು ಜೊತೆಯಲ್ಲಿಟ್ಟುಕೊಳ್ಳಲು ಹೇಳುತ್ತಾ ಇದ್ದರು. ಮಂತ್ರಾಕ್ಷತೆಯಿಂದಲೇ ಗುರುನಾಥರು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು. ವೈದ್ಯರಿಂದ ಗುಣವಾಗದ ಕಾಯಿಲೆಗಳನ್ನು ಗುಣಪಡಿಸಿದರು. ಕೋರ್ಟ್ ಕಚೇರಿಗಳಲ್ಲಿ ಬಗೆಹರಿಯದ ಎಷ್ಟೋ ವ್ಯಾಜ್ಯಗಳನ್ನು ಈ ಮಂತ್ರಾಕ್ಷತೆಯಿಂದಲೇ ಪರಿಹರಿಸುತ್ತಿದ್ದರು. ಈ ರೀತಿ ಮಂತ್ರಾಕ್ಷತೆಯ ಮಹಿಮೆಯನ್ನು ಗುರುನಾಥರು ಪ್ರತ್ಯಕ್ಷ ತೋರಿಸುತ್ತಿದ್ದರು. ಈಗಲೂ ಗುರುನಾಥರ ಶಿಷ್ಯರು, ಭಕ್ತ ಜನರು ಮಂತ್ರಾಕ್ಷತೆಯಲ್ಲಿ ಸದ್ಗುರುಗಳನ್ನೇ ಕಾಣುತ್ತಾರೆ. ಇನ್ನು ಗುರುನಾಥರ ಅನೇಕ ಲೀಲೆಗಳನ್ನು ಈ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಒಂದು ದೇವಸ್ಥಾನದ ಅರ್ಚಕ ವೃತ್ತಿಯನ್ನೇ ನಂಬಿ ಬದುಕುತ್ತಿದ್ದಂಥ ಒಬ್ಬ ಅರ್ಚಕರನ್ನ ಕಾರಣಾಂತರದಿಂದ ಆ ದೇವಸ್ಥಾನದಿಂದ ಬಿಡಿಸಲಾಯಿತು. ಅವರ ಕಷ್ಟವನ್ನರಿತ ಅವರ ಸ್ನೇಹಿತರು 6 ತಿಂಗಳ ನಂತರ ಹಿಂದಿರುಗಿಸಿ ಎಂದು ಸ್ವಲ್ಪ ಧನ ಸಹಾಯ ಮಾಡಿದರು. ದಿನಗಳು ಕಳೆಯುತ್ತಿದ್ದರೂ ಕೆಲಸ ಸಿಗದ ಚಿಂತೆಯಲ್ಲಿದ್ದ ಅವರು ಗುರುನಾಥರ ಮೊರೆ ಹೋಗಲು 6 ತಿಂಗಳಲ್ಲಿ ನಿನ್ನ ಸಾಲ ತೀರುವುದೆಂದು ಹೇಳಿ ಕಳುಹಿಸಿದರು. ಅದಾದ ಮರುದಿನವೇ ಇವರಿಗೆ ಅಮೆರಿಕಾದಿಂದ ಪೌರೋಹಿತ್ಯಕ್ಕೆ ಆಹ್ವಾನ ಬಂದಿತ್ತು.
ಅದರಂತೆ ಅವರು ಅಮೆರಿಕಕ್ಕೆ ಹೋಗಿ ಅಲ್ಲಿ ಅರ್ಚಕ ವೃತ್ತಿಯಿಂದ ಜೀವನ ನಡೆಸಿ ಸಕಾಲದಲ್ಲಿ ಅವರ ಸ್ನೇಹಿತರ ಸಾಲವನ್ನು ತೀರಿಸಿದರು. ಇನ್ನು ಎರಡನೆಯದು, ಹೃದಯಾಘಾತವಾಗಿದ್ದ ವೃದ್ಧರಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಅವರ ಮಗನ ಹತ್ತಿರ ಹಣವಿಲ್ಲದ ಕಾರಣ ಗುರುನಾಥರ ಮೊರೆ ಹೊಕ್ಕಾಗ ಶಸ್ತ್ರಚಿಕಿತ್ಸೆ ಬೇಡವೆಂದು ಹಾಗೂ ಈ ಒಣದ್ರಾಕ್ಷಿಯನ್ನು ದಿನಕ್ಕೊಂದರಂತೆ ತಿನ್ನಿಸು ಎಂದ ಗುರುನಾಥರ ವಾಕ್ಯದಂತೆ ಅವರು ಮಾಡಿದಾಗ ಅವರು ಗುಣಮುಖರಾಗಿ ಈಗಲೂ ಆರೋಗ್ಯವಾಗಿದ್ದಾರೆ. ಈ ರೀತಿ ಗುರುನಾಥರು ಭಕ್ತರ ಲೌಕಿಕ ಕಷ್ಟಗಳನ್ನು ಪರಿಹರಿಸುವುದರ ಜೊತೆಯಲ್ಲೇ ಆಧ್ಯಾತ್ಮ ವಿಚಾರಗಳನ್ನು ತಿಳಿಸುತ್ತಾ ಭಕ್ತರನ್ನು ಅವರ ಸಾಧನೆಗೆ ಹಚ್ಚುತ್ತಿದ್ದರು ಎಂಬಲ್ಲಿಗೆ 15ನೆಯ ಅಧ್ಯಾಯ ಮುಕ್ತಾಯವಾಗುತ್ತದೆ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗ 16ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಬ್ರಹ್ಮಚರ್ಯವಾಗಲಿ ಸನ್ಯಾಸವಾಗಲಿ ಅನಿವಾರ್ಯವೇನೂ ಅಲ್ಲ. ಗೃಹಸ್ಥಾಶ್ರಮಿಗಳು ಕೂಡ ಅದನ್ನು ಸಾಧಿಸಬಹುದು ಎಂದು ಗುರುನಾಥರು ಹೇಳ್ತಾ ಇದ್ದರು. ಒಬ್ಬ ಸನ್ಯಾಸಿ ಅಥವಾ ಬ್ರಹ್ಮಚಾರಿ ಆತ್ಮಾನುಭವಕ್ಕೆ ಏನೆಲ್ಲ ಸಾಧನೆ ಮಾಡಬೇಕಾಗಿದೆಯೋ ಅದರ ಅರ್ಧದಷ್ಟು ಸಾಧನೆ ಗೃಹಸ್ಥನಿಗೆ ಆದರೆ ಸಾಕು, ಆತ ತನ್ನ ಗುರಿ ಮುಟ್ಟಬಲ್ಲ. ಆದರೆ ಒಬ್ಬ ಸದ್ಗೃಹಿಣಿಗೆ ಯಾವ ಜಪ ತಪ ವ್ರತಾದಿ ಸಾಧನೆಗಳೂ ಬೇಕಿಲ್ಲ. ಅದರ ಬದಲಿಗೆ ತನ್ನ ಗಂಡ ಮಕ್ಕಳು ಅತ್ತೆ ಮಾವ ಇವರಲ್ಲೇ ಭಗವಂತನನ್ನು ಕಾಣುತ್ತಾ ಅವರ ಸೇವೆಯೇ ಭಗವಂತನ ಸೇವೆ ಎಂದು ಭಾವಿಸಿ ಅವರಿಗೆ ಹಿತವಾಗುವಂತೆ ನಡೆದುಕೊಂಡರೆ ಸಾಕು, ಅದೇ ದೊಡ್ಡ ಸಾಧನೆ ಎಂದು ಗುರುನಾಥರು ಸ್ತ್ರೀಗೆ ವಿನಾಯಿತಿಯನ್ನು ಕೊಟ್ಟಿರುತ್ತಾರೆ. ನಮ್ಮ ಧರ್ಮಶಾಸ್ತ್ರಗಳೂ ಕೂಡ ಸ್ತ್ರೀಗೆ ಇದೇ ವಿನಾಯಿತಿ ಕೊಟ್ಟಿದೆ. ಕ್ಷಮೆಯಾಧರಿತ್ರಿ ಎಂಬ ಹೆಸರಿಗೆ ಅನ್ವರ್ಥವಾಗಿರುವ ಗೃಹಿಣಿಯು ಭೂಮಿಯಷ್ಟೇ ತಾಳ್ಮೆಯುಳ್ಳವಳಾಗಿದ್ದು ಎಲ್ಲರಿಗಿಂತ ತ್ಯಾಗಮಯಿಯಾಗಿರುತ್ತಾಳೆ. ಸ್ತ್ರೀಯ ಗುಣಲಕ್ಷಣಗಳು ಮತ್ತು ಆಕೆಯ ನಡವಳಿಕೆಗಳು ಹೇಗಿರಬೇಕೆಂದು ಗುರುನಾಥರು ಹೇಳುತ್ತಿದ್ದ ಒಂದಷ್ಟು ವಿಚಾರಗಳನ್ನು ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಸ್ತ್ರೀಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರುತ್ತಾರೆಂದರೆ, ಆಕೆ ಇಲ್ಲದೆ ಪುರುಷನು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಯೋಗ್ಯನಾಗಿರುವುದಿಲ್ಲ. ಪತ್ನಿ ಇಲ್ಲದೆ ಪುರುಷನು ಕನ್ಯಾದಾನ ಮಾಡುವುದಕ್ಕಾಗುವುದಿಲ್ಲ. ಹೋಮ ಹವನಗಳಿಗೆ ಕರ್ತೃವಾಗಲಿಕ್ಕೆ ಸಾಧ್ಯವಿಲ್ಲ. ಸ್ತ್ರೀಯು ತನ್ನ ಪತಿಯ ವ್ರತಾಚರಣೆಯಲ್ಲಿ ಮತ್ತು ಪತಿಯ ಎಲ್ಲ ಆಗುಹೋಗುಗಳಲ್ಲಿ ಕಾಯ ವಾಚ ಮನಸ ಭಾಗಿಯಾದಾಗ ಮಾತ್ರ ಆಕೆ ಪತಿವ್ರತೆ ಎಂದು ಕರೆಸಿಕೊಳ್ಳುತ್ತಾಳೆ. ಗೃಹಿಣಿಯಾದವಳು ಪತಿಯನ್ನು ಬಿಟ್ಟು ಒಬ್ಬಳೇ ಯಾವ ಗುರು ಅಥವಾ ಸನ್ಯಾಸಿಗಳ ದರ್ಶನಕ್ಕೂ ಹೋಗುವಂತಿಲ್ಲ. ಹಾಗೂ ಸ್ತ್ರೀ ಕನ್ಯೆಯಾದ ಪಕ್ಷದಲ್ಲಿ ಆಕೆ ತನ್ನ ತಂದೆ ಅಥವಾ ಪೋಷಕರೊಡನೆ ಹೋಗಿ ದರ್ಶನ ಪಡೆಯಬಹುದಾಗಿದೆ. ಗಂಡನ ಅಥವಾ ಮನೆಯ ಹಿರಿಯರ ಅಪ್ಪಣೆ ಪಡೆಯದೆ ಗೃಹಿಣಿಯು ಯಾವುದೇ ಉಪವಾಸ ವ್ರತಾದಿಗಳನ್ನು ಆಚರಿಸುವಂತಿಲ್ಲ. ಮುತ್ತೈದೆ ಎಂದರೆ 5 ಮುತ್ತುಗಳನ್ನು ಹೊಂದಿರುವವಳು ಎಂದರ್ಥ. ಜನಸಾಮಾನ್ಯರ ಅರ್ಥದಲ್ಲಿ 5 ಮುತ್ತುಗಳೆಂದರೆ ಕುಂಕುಮ, ತಾಳಿ, ಕಾಲುಂಗುರ, ಬಳೆ ಇತ್ಯಾದಿಗಳಾಗಿದ್ದರೆ, ಗುರುನಾಥರ ಅರ್ಥದಲ್ಲಿ ನಯ, ವಿನಯ, ತ್ಯಾಗ, ಅನುಕಂಪ ಮತ್ತು ಲಜ್ಜೆ. ಮತ್ತೊಮ್ಮೆ ಹೇಳುತ್ತೇನೆ, ನಯ, ವಿನಯ, ತ್ಯಾಗ, ಅನುಕಂಪ ಮತ್ತು ಲಜ್ಜೆ ಇವುಗಳೇ ಸ್ತ್ರೀಯ 5 ಮುತ್ತುಗಳಾಗಿವೆ. ಯಾವ ಕುಟುಂಬದಲ್ಲಿ ಸ್ತ್ರೀ ಸಂತೋಷವಾಗಿರುತ್ತಾಳೋ ಆ ಕುಟುಂಬದಲ್ಲಿ ಇದ್ದ ತೊಂದರೆಗಳು ನಿವಾರಣೆಯಾಗುತ್ತವೆ. ಮತ್ತು ಯಾವ ಕುಟುಂಬದಲ್ಲಿ ಸ್ತ್ರೀ ಅಪಮಾನಕ್ಕೀಡಾಗಿ ತೊಂದರೆಗೊಳಪಟ್ಟು ನೊಂದುಕೊಳ್ಳುತ್ತಾಳೋ ಆ ಕುಟುಂಬ ಎಷ್ಟೇ ಉನ್ನತ ಮಟ್ಟದಲ್ಲಿದ್ದರೂ ಕೂಡ ಅದು ಅಧಃಪತನವಾಗುತ್ತದೆ. ಯಾವ ಸ್ತ್ರೀ ತನ್ನ ಗಂಡನನ್ನು ಕೀಳಾಗಿ ಕಾಣುತ್ತಾಳೋ, ಮೂದಲಿಸುತ್ತಾಳೋ ಆಕೆಯ ಅಂತಃಸತ್ವ ಬಹಳ ಬೇಗ ಕ್ಷೀಣಿಸುತ್ತದೆ. ಮತ್ತು ತನ್ನ ಗಂಡ ತನಗಿಂತ ಅಸಮರ್ಥನಾಗಿದ್ದರೂ ಸಹ ಆತನ ಬಗ್ಗೆ ಗೌರವದಿಂದ ನಡೆದುಕೊಳ್ಳುತ್ತಾಳೋ ಆಗ ಅವಳ ಶಕ್ತಿ ಇನ್ನೂ ಹೆಚ್ಚಾಗುತ್ತದೆ. ಇದೇ ಲೌಕಿಕ ಧರ್ಮ ಸೂಕ್ಷ್ಮವಾಗಿದೆ. ಸ್ತ್ರೀಗೆ ಸಾಮಾನ್ಯವಾಗಿ ಗಂಡನಿಗಿಂತ ಆತ್ಮಸ್ಥೈರ್ಯ ಹೆಚ್ಚಾಗಿರುತ್ತದೆ. ಈ ರೀತಿಯಾದಂತಹ ಗುರುನಾಥರು ಸ್ತ್ರೀ ಬಗ್ಗೆ ಹೇಳುತ್ತಿದ್ದಂತಹ ಇನ್ನೂ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದರು. ಅದರಲ್ಲಿ ಕೆಲವೊಂದಷ್ಟನ್ನು ಮಾತ್ರ ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಎಂಬಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಜೈ ಸದ್ಗುರುನಾಥ, ಜೈ ಗುರುದೇವ ದತ್ತ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗ 17ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಸಿದ್ಧಿಪುರುಷರು ಅಂದರೆ ಯಾರು, ಸಿದ್ಧಿ ಅಂದರೆ ಏನು, ಅದನ್ನು ಪಡೆಯುವುದು ಹೇಗೆ ಎಂಬೆಲ್ಲ ಪ್ರಶ್ನೆಗಳಿಗೆ ವಿವರಿಸುತ್ತಾ ಗುರುನಾಥರು ಹೀಗೆ ಹೇಳ್ತಾರೆ. ಹಿಂದಿನ ಜನ್ಮದ ಸಂಸ್ಕಾರದಿಂದಲೋ ಅಥವಾ ಯಾವುದಾದರೂ ಮಂತ್ರವನ್ನು ನಿಯಮಿತ ಸಂಖ್ಯೆಯಲ್ಲಿ ಜಪಿಸುವುದರಿಂದಲೋ
ಅಥವಾ ಕೆಲವು ಸಾಧನೆಗಳಿಂದಲೋ ಕೆಲವೊಂದು ಸಿದ್ಧಿಗಳು ಸಿದ್ಧ ಪುರುಷರಿಗೆ ವಶವಾಗುತ್ತವಂತೆ. ಸಾಮಾನ್ಯ ಜನರಲ್ಲಿ ಕಾಣದಂತಹ ಅತೀಂದ್ರಿಯ ಶಕ್ತಿಯನ್ನ ಸಿದ್ಧಿ ಎನ್ನುತ್ತಾರೆ. ಇವುಗಳಲ್ಲಿ ಅಷ್ಟಮಹಾಸಿದ್ಧಿಗಳಾದ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತ, ಪ್ರಾಕಾಮ್ಯ, ಈಶತ್ವ ಮತ್ತು ವಶಿತ್ವ ಇವು ಮುಖ್ಯವಾದವುಗಳಾದರೆ, ಇವುಗಳಿಂದ ಕವಲೊಡೆದಂತಹ ಚಿಕ್ಕ ಪುಟ್ಟ ಸಿದ್ಧಿಗಳು ಇನ್ನೂ ಅನೇಕವಾಗಿವೆ. ವಾಕ್ಸಿದ್ಧಿ, ಔಷಧ ಸಿದ್ಧಿ, ಮಂತ್ರಸಿದ್ಧಿ, ಸಮಾಧಿ ಸಿದ್ಧಿ, ಹೀಗೆ ಕೆಲವರಿಗೆ ಕೆಲವು ಸಿದ್ಧಿಗಳು ವಶವಾಗಿರುತ್ತವೆ. ಈ ಸಿದ್ಧಿಗಳ ಸಹಾಯದಿಂದ ಕೆಲವರು ನೀರಿನ ಮೇಲೆ ನಡೆಯುವುದು, ಬೆಂಕಿಯಲ್ಲಿ ಸುಟ್ಟುಕೊಳ್ಳುವುದು ಮುಂತಾದ ವಿರೋಚಿತ ಸಾಹಸ ಮಾಡಿದರೆ, ಇನ್ನು ಕೆಲವರು ಔಷಧಿ ಕೊಡುವಲ್ಲಿ ಸಿದ್ಧಹಸ್ತರಾಗಿರುತ್ತಾರೆ. ಇನ್ನೂ ಕೆಲವರು ಹೆಣವನ್ನು ಮಾತನಾಡಿಸುವುದು, ಭೂತ ಪ್ರೇತಗಳನ್ನು ಓಡಿಸುವುದು ಮೊದಲಾದ ಅನೇಕ ಮಂತ್ರಸಿದ್ಧಿ ಪಡೆದಿರುತ್ತಾರೆ. ಕೆಲವರು ವಾಕ್ಸಿದ್ಧಿಯಿಂದ ಭವಿಷ್ಯದಲ್ಲಿ ನಡೆಯಬಹುದಾದ ಕೆಲ ಘಟನೆಗಳನ್ನು ಸೂಚಿಸುವರು. ಇನ್ನೂ ಕೆಲವರು ಐಂದ್ರಜಾಲಿಕ ಕ್ರಿಯೆಗಳನ್ನು ಮಾಡುವರು. ಸಾಧಾರಣವಾಗಿ ಇಂಥವರು ಐಹಿಕ ಸುಖ ಭೋಗಕ್ಕೆ ಇವುಗಳನ್ನು ಬಳಸಿ ಸಾಧನೆಯಲ್ಲಿ ಮುಂದುವರಿಯಲಾಗದೆ ಒದ್ದಾಡುತ್ತಿರುತ್ತಾರೆ. ನಿಜವಾದ ಸಾಧುಗಳು ಎಂದರೆ ಮೋಕ್ಷಕ್ಕೋಸ್ಕರವೇ ಸಾಧನೆ ಮಾಡುವವರು. ಇಂಥವರು ಸಿದ್ಧಿಗಳಿಗೆ ಕವಡೆ ಕಾಸಿನ ಬೆಲೆ ಕೊಡುವುದಿಲ್ಲ. ಸಾಧುಗಳು ಸತ್ಯಾನ್ವೇಷಕರಾದುದರಿಂದ ಪ್ರಪಂಚದಲ್ಲಿನ ವಸ್ತುಗಳ ಸತ್ಯಾಸತ್ಯತೆಯನ್ನು ವಿವೇಚಿಸುತ್ತಾ, ಅಂದರೆ ಯಾವ ವಸ್ತು ನಿತ್ಯವಾದದ್ದು ಸತ್ಯವಾದದ್ದು, ಯಾವ ವಸ್ತು ಅನಿತ್ಯವಾದದ್ದು ಅಸತ್ಯವಾದದ್ದು ಎಂದು ತಿಳಿಯುತ್ತಾ ವಿಷಯಾಸಕ್ತಿಗಳಿಂದ ದೂರ ಸರಿದು ವೈರಾಗ್ಯ ಮನೋಭಾವನೆಯಿಂದ ಅಂತರಂಗ ಬಹಿರಂಗ ಶುದ್ಧಿಯುಳ್ಳವರಾಗಿ ನಿತ್ಯ ಸತ್ಯವಾದ ಆತ್ಮದ ಬಗ್ಗೆ ಚಿಂತಿಸುತ್ತಾ ಧ್ಯಾನದಿಂದ ಸಮಾಧಿ ಸ್ಥಿತಿಗೇರಿ ಮುಮುಕ್ಷತ್ವ ಪಡೆಯುತ್ತಾರೆ. ಇಂತಹವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆಯೋ, ಕುರಿ ಕಾಯುವವರಂತೆಯೋ, ದನಗಾಹಿಯಂತೆಯೋ ಅಥವಾ ಕಾಡಿನಲ್ಲಿ ಅಲೆಯುವ ಅನಾಗರಿಕರಂತೆಯೋ ವೇಷ ಧರಿಸಿದ್ದರೂ ಕೂಡ ಒಳಗೆ ಆನಂದವನ್ನು ಅನುಭವಿಸುತ್ತಾ ಶಾಂತಿ ಪ್ರಿಯರಾಗಿರುತ್ತಾರೆ. ಆತ್ಮಜ್ಞಾನಿಯಾದವನ ಮನಸ್ಸಿಗೆ ಬಂದದ್ದು ಸುಲಭವಾಗಿ ನಡೆದು ಬಿಡುತ್ತದೆ. ಅಂಥವರ ಮನಸ್ಸನ್ನು ಅಥವಾ ಮಾತನ್ನು ನೆರವೇರಿಸಲು ಅಷ್ಟಸಿದ್ಧಿಗಳು, ದೇವತೆಗಳು, ನವಗ್ರಹಗಳು, ಅಷ್ಟದಿಕ್ಪಾಲಕರು ಕಾಯುತ್ತಿರುತ್ತಾರಂತೆ. ಜ್ಞಾನಿಯಾದವನು ವೇದಶಾಸ್ತ್ರಗಳನ್ನು ಕಲಿತಿರಬೇಕೆಂಬ ನಿಯಮವೇನೂ ಇಲ್ಲ. ಅಂತಃಕರಣ ಶುದ್ಧವಾಗಿಟ್ಟುಕೊಂಡು ಆತ್ಮನಿಷ್ಠನಾಗಿದ್ದರೆ ಸಾಕು ಎಂದು ಗುರುನಾಥರು ಇದನ್ನು ಸಾರಿ ಸಾರಿ ಹೇಳ್ತಾ ಇದ್ದರು. ಸದ್ಗುರುವಿನ ವಾಕ್ಯದಲ್ಲಿ ತತ್ವವನ್ನು ಹೇಗೆ ಗ್ರಹಿಕೆ ಮಾಡಬೇಕೆಂಬುದಕ್ಕೆ ಗುರುನಾಥರು ಒಂದು ಕಥೆಯನ್ನು ತಿಳಿಸಿರುತ್ತಾರೆ. ಒಬ್ಬ ಗುರು ತನ್ನೊಂದಿಗಿದ್ದ ಶಿಷ್ಯರನ್ನು ಕರೆದುಕೊಂಡು ತಮ್ಮ ಆಶ್ರಮದ ಮೂಲೆಯಲ್ಲಿದ್ದ ಕಲ್ಲೊಂದಕ್ಕೆ ವಾರಕ್ಕೊಮ್ಮೆ ಪೂಜಿಸುತ್ತಾ, ಇದು ನಮ್ಮ ಆಶ್ರಮದ ಲಕ್ಷ್ಮೀದೇವಿ ಎಂದು ಹೇಳಿದರಂತೆ. ಇವಳನ್ನು ಪೂಜಿಸುವುದರಿಂದ ನಮ್ಮ ಆಶ್ರಮಕ್ಕೆ ಯಾವುದೇ ರೀತಿಯ ತೊಂದರೆ ತಾಪತ್ರಯ ಬರುವುದಿಲ್ಲ ಎನ್ನುತ್ತಾ ಕಾಲ ಸವಿಯುತ್ತಿರುವಾಗ ಭಯಂಕರ ಬರಗಾಲದ ನಿಮಿತ್ತ ಆಶ್ರಮ ನಡೆಸಲು ತೊಂದರೆ ಉಂಟಾಯಿತು. ಆದರೂ ಗುರುಗಳು ಏನನ್ನು ಬಾಯಿ ಬಿಟ್ಟು ಹೇಳದೆ ಹಿಂದಿನಂತೆಯೇ ಪೂಜೆಯನ್ನು ಮುಂದುವರೆಸಿದ್ದರು. ಅಲ್ಲಿದ್ದ ಒಬ್ಬ ಶಿಷ್ಯನಿಗೆ ಗುರುಗಳ ಮಾತಿನಲ್ಲಿ ಏನೋ ರಹಸ್ಯ ಅಡಕವಾಗಿದೆ ಎಂದು ಭಾವಿಸಿದವನಾಗಿ ರಾತ್ರಿ ಯಾರಿಗೂ ತಿಳಿಯದಂತೆ ಆ ಪೂಜಿಸುತ್ತಿದ್ದ ಕಲ್ಲಿನ ಕೆಳಭಾಗವನ್ನು ಅಗೆದಾಗ ಕೊಳಗಟ್ಟಲೆ ಚಿನ್ನವು ಸಿಕ್ಕಿತಂತೆ. ಅದನ್ನು ಎತ್ತಿ ತಂದು ಯಾರಿಗೂ ತಿಳಿಯದಂತೆ ಗುರುಗಳಿಗೆ ಕೊಟ್ಟು ವಿಷಯ ತಿಳಿಸಿದಾಗ ಗುರುಗಳು ಅವನಿಗೆ ಹೇಳಿದಂತೆ, ನೀನೊಬ್ಬನೇ ನನ್ನ ತತ್ವವನ್ನು ಅರಿಯಬಲ್ಲವನಾಗಿರುವಿ, ನಿನಗೆ ಇಂದೇ ಮಂತ್ರೋಪದೇಶ ಕೊಡುತ್ತೇನೆ, ಸಾಧನೆ ಮಾಡಿ ನೀನು ನನ್ನಂತಾಗು ಎಂದು ಆಶೀರ್ವದಿಸಿ ಕಳಿಸುತ್ತಾರಂತೆ. ಹೀಗೆ ಗುರುವಿನ ಬಳಿ ಬರುವ ಪ್ರತಿಯೊಬ್ಬ ಸಾಧಕನು ಸೂಕ್ಷ್ಮಗ್ರಾಹಿಯಾಗಿರಬೇಕು ಹಾಗೂ ಸಾಧಕನಿಗೆ ಯಾವಾಗಲೂ ಕರ್ತೃತ್ವ ಭಾವನೆ ಬರಬಾರದು ಎಂಬಲ್ಲಿಗೆ 17ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಜೈ ಸದ್ಗುರುನಾಥ, ಜೈ ಗುರುದೇವ ದತ್ತ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗ 18ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಹಿಂದಿನ ನಮ್ಮ ಋಷಿಮುನಿಗಳು ಕಲ್ಲು, ಮಣ್ಣು, ಗಿಡ, ಮರ, ನದಿ, ಸಾಗರ, ಲೋಹಗಳು, ರಾಸಾಯನಿಕಗಳು, ಪಂಚಭೂತಗಳು ಇತ್ಯಾದಿ ಜಡವಸ್ತುಗಳಿಂದಲೂ ಚೈತನ್ಯವಿದೆ ಎಂದು ಕಂಡುಕೊಂಡಿದ್ದರು. ಶ್ರೀರಾಮನ ವನವಾಸಕ್ಕೆ ಹೋಗಿದ್ದಾಗ ಭರತನು ಶ್ರೀರಾಮನನ್ನು ತನ್ನಣ್ಣನೆಂದು ಭಾವಿಸದೆ ಆತನನ್ನು ಭಗವನ್ ಶ್ರೀರಾಮಚಂದ್ರನೇ ಎಂದು ಭಾವಿಸುತ್ತಾ ಶ್ರೀರಾಮನ ಪಾದಸ್ಪರ್ಶವಾಗಿದ್ದ ಪಾದುಕೆಗಳಲ್ಲಿ ಶ್ರೀರಾಮಚಂದ್ರನನ್ನೇ ಕಾಣುತ್ತಾ ಜಡವಸ್ತುವಾದ ಒಣಗಿದ ಮರದಿಂದ ಮಾಡಿದ ಆ ಪಾದುಕೆಗಳಲ್ಲಿ ಶ್ರೇಷ್ಠತೆಯನ್ನು ತುಂಬಿದ್ದನು. ಬೇಡರ ಕುಲದಲ್ಲಿ ಜನಿಸಿದ್ದ ಏಕಲವ್ಯನಿಗೆ ಬಿಲ್ಲು ವಿದ್ಯೆ ಕಲಿಸಲು ದ್ರೋಣಾಚಾರ್ಯರು ನಿರಾಕರಿಸಿದಾಗ ದ್ರೋಣಾಚಾರ್ಯರ ಮೂರ್ತಿಯನ್ನು ತಯಾರು ಮಾಡಿ ಅವರೇ ನನ್ನ ಬಿಲ್ಲು ವಿದ್ಯಾ ಗುರುಗಳೆಂದು ಭಾವಿಸುತ್ತಾ ಆ ಜಡ ಮೂರ್ತಿಯಲ್ಲಿದ್ದ ಚೈತನ್ಯವನ್ನು ಜಾಗೃತಗೊಳಿಸಿ ಶ್ರೇಷ್ಠತೆಯನ್ನು ತುಂಬಿದ್ದನು. ತನ್ಮೂಲಕ ಅರ್ಜುನನಿಗಿಂತ ಶ್ರೇಷ್ಠ ಬಿಲ್ಲುಗಾರನಾದನು.
ಈ ಸಂದರ್ಭದಲ್ಲಿ ಗುರುನಾಥರು ಹೇಳುತ್ತಿದ್ದಂಥ ಒಂದು ವಾಕ್ಯ ನೆನಪಾಗುತ್ತದೆ. ಅದೇನೆಂದರೆ, ಪಾಂಡವರು ಮತ್ತು ಕೌರವರು ದೇಹ ಗುರುವಿನಿಂದ ಕಲಿತ ಶಸ್ತ್ರವಿದ್ಯೆಯಿಂದ ರಾಜ್ಯಕ್ಕಾಗಿ ಪರಸ್ಪರ ಹೊಡೆದಾಡಿಕೊಂಡರು. ಬದಲಿಗೆ ಏಕಲವ್ಯನು ಭಾವಗುರುವಿನಿಂದ ಕಲಿತ ಬಿಲ್ಲು ವಿದ್ಯೆಯಿಂದ ಕಾಡಿನ ಕ್ರೂರ ಮೃಗಗಳಿಂದ ತನ್ನವರನ್ನು ರಕ್ಷಿಸಿಕೊಳ್ಳುತ್ತಾ ಸಂದರ್ಭ ಬಂದಾಗ ತನ್ನ ಬಲಗೈ ಹೆಬ್ಬೆಟ್ಟನ್ನೇ ಗುರುದಕ್ಷಿಣೆಯಾಗಿ ಕೊಟ್ಟು ಮನುಜ ಕುಲದಲ್ಲೇ ಅತ್ಯಂತ ಶ್ರೇಷ್ಠನೆನಿಸಿಕೊಂಡನು. ಆರಂಭದಲ್ಲಿ ಸದ್ಗುರುವನ್ನು ದೇಹ ರೂಪದಲ್ಲಿ ಕಂಡರೂ ಕಾಲಕ್ರಮೇಣ ಗುರುಭಾವವನ್ನ ಚೈತನ್ಯದಲ್ಲಿ ಕಾಣುತ್ತಾ ಹೋಗುವುದೇ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದು ಗುರುನಾಥರ ತಾತ್ಪರ್ಯ. ಆದ್ದರಿಂದ ದೇಹ ಗುರುವಿಗಿಂತ ಭಾವಗುರುವೇ ಶ್ರೇಷ್ಠ ಎಂದು ಮಾರ್ಮಿಕವಾಗಿ ಗುರುನಾಥರು ಹೇಳುತ್ತಾ ಇದ್ದರು. ಹಿಂದಿನ ಎಲ್ಲ ಅಧ್ಯಾಯಗಳಲ್ಲಿ ತಿಳಿಸಿದಂತೆ ಈ ಅಧ್ಯಾಯದಲ್ಲೂ ಕೂಡ ಗುರುನಾಥರ ಕೆಲವು ಲೀಲೆಗಳನ್ನು ವಿವರಿಸಲಾಗಿದೆ. ಮೊದಲನೆಯದಾಗಿ, ರಸ್ತೆಯಲ್ಲಿ ಬಸ್ಸಿಗೆ ಅಡ್ಡ ಬಂದ ನಾಗರಹಾವನ್ನ ಉಳಿಸಲು ಚಾಲಕನು ಬ್ರೇಕ್ ಹಾಕಿದಾಗ ಬಸ್ಸಿನ ಒಂದು ಟೈರು ಉಜ್ಜಿ ಹೋಗಿತ್ತು. ಅದನ್ನು ಬದಲಾಯಿಸಲೆಂದು ಹೊಸ ಟೈರೊಂದು ಖರೀದಿಸಿ ಬಸ್ಸಿನ ಮೇಲೆ ಹಾಕಿದಾಗ ತನಗರಿಯದಂತೆ ಅದು ಎಲ್ಲೋ ಬಿದ್ದು ಹೋಗಿತ್ತು. ಟೈರು ಬದಲಾಯಿಸಲು ಹೊರಟಾಗ ಹೊಸ ಟೈರು ಕಳೆದು ಹೋಗಿದೆ ಎಂದು ತಿಳಿದು ಅದನ್ನು ಹುಡುಕಲು ಯತ್ನಿಸಿದರು. 5-6 ದಿನ ಹುಡುಕಿದರೂ ಫಲಕಾರಿಯಾಗದೆ ಚಾಲಕನು ಗುರುನಾಥರ ಮೊರೆ ಹೊಕ್ಕಾಗ, ಚಿಂತಿಸಬೇಡಿ, ನೀವು ರಕ್ಷಿಸಿದ ನಾಗರಹಾವೇ ನಿಮ್ಮ ಟೈರನ್ನು ಇಂಥ ಬಳಿ ಕಾಯುತ್ತಾ ಇದೆ ಎಂದು ಅದು ಇರುವ ಸ್ಥಳದ ಮಾಹಿತಿ ತಿಳಿಸಿದಾಗ ಅದರಂತೆ ಟೈರು ಇದ್ದ ಬಳಿಗೆ ಹೋಗಿ ಅಲ್ಲಿದ್ದ ನಾಗರಹಾವಿಗೆ ನಮಸ್ಕರಿಸಿ ಟೈರನ್ನು ವಾಪಸ್ಸು ಪಡೆದರಂತೆ. ಎರಡನೆಯದಾಗಿ, ಅಮೆರಿಕಾದಲ್ಲಿದ್ದ ಶಿಷ್ಯರೊಬ್ಬರು ಹೊಸ ಕಾರು ಕೊಂಡಾಗಿನಿಂದ ಏನೋ ತೊಂದರೆ ಕಾಣಿಸುತ್ತಿದ್ದು ಇದರ ವಿಚಾರವಾಗಿ ದೂರವಾಣಿ ಮೂಲಕ ತಿಳಿಸಿದಾಗ ಹಿಂದಿನ ಟೈರನ್ನು ಬದಲಾಯಿಸಿ ಹಳೆಯದನ್ನು ಬಿಸಾಡಲು ಹೇಳಿದರಂತೆ. ಆತ ಅದರಂತೆ ಮಾಡಿದಾಗ ಸಮಸ್ಯೆ ಬಗೆಹರಿಯಿತು. ಟೈರು ಬದಲಾಯಿಸಲು ಹೇಳಿದ ಕಾರಣವೇನೆಂದು ಕೇಳಿದಾಗ ಗುರುನಾಥರು ಹೇಳಿದರಂತೆ ಅದರಲ್ಲಿ ರಕ್ತದ ಛಾಯೆ ಕಾಣುತ್ತಾ ಇತ್ತು ಮತ್ತು ಸಕರಾಯಪಟ್ಟಣದಲ್ಲಿ ಕುಳಿತು ಅಮೆರಿಕಾದಲ್ಲಿರುವ ಅವರ ಕಾರಿನ ಬಣ್ಣ ಆಕಾರದಿಂದ ಹಿಡಿದು ಸಂಪೂರ್ಣ ಮಾಹಿತಿ ಹೇಳಿದಾಗ ಆತನಿಗೆ ಆದ ಆಶ್ಚರ್ಯ ಮತ್ತು ಆನಂದ ಅಷ್ಟಿಷ್ಟಲ್ಲ. ಮೂರನೆಯದು, ಒಮ್ಮೆ ಗುರುಬಂಧು ಒಬ್ಬರಿಗೆ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಹೃದಯದ ತೊಂದರೆ ಕಂಡು ಬಂದ ಕೂಡಲೇ ಅವರ ಸಹಪಾಠಿಗಳು ಅವರನ್ನ ದೊಡ್ಡದೊಂದು ಆಸ್ಪತ್ರೆಗೆ ಸೇರಿಸಿದರು. ಎಲ್ಲ ಪರೀಕ್ಷೆಗಳು ನಡೆದ ನಂತರ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಬೇರೆ ದಾರಿಯೇ ಇಲ್ಲ ಎಂದು ಹೇಳಿದ ವೈದ್ಯರು ಮರುದಿನಕ್ಕೆ ಶಸ್ತ್ರಚಿಕಿತ್ಸೆಯ ಸಮಯವನ್ನು ನಿಶ್ಚಯಿಸಿಬಿಟ್ಟರು. ಅದೇ ವೇಳೆಗೆ ಚಿಕ್ಕಮಗಳೂರಿನಿಂದ ಗುರುನಾಥರು ಇಲ್ಲಿ ಲೇಖಕರಿಗೆ ಕರೆ ಮಾಡಿ, ನಿಮ್ಮ ಗೆಳೆಯರಾದ ಇಂಥ ಗುರುಬಂಧುವಿಗೆ ಅನಾರೋಗ್ಯವೆಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ, ಹೋಗಿ ನೋಡಿ ಎಂಬ ವಿಚಾರವನ್ನು ತಿಳಿಸಿದರು. ಲೇಖಕರು ಅದರಂತೆಯೇ ಆಸ್ಪತ್ರೆಗೆ ಹೋಗಿ ಎಲ್ಲ ವಿಚಾರವನ್ನು ತಿಳಿದು ಗುರುನಾಥರಿಗೆ ವರದಿ ಒಪ್ಪಿಸಿದಾಗ ಅವನಿಗೇನೂ ಆಗಿಲ್ಲ, ಹೇಗಾದರೂ ಮಾಡಿ ಡಿಸ್ಚಾರ್ಜ್ ಮಾಡಿಸಲು ಸಾಧ್ಯವಾದರೆ ನೋಡಿ ಎಂದು ಹೇಳಿದಾಗ ಕೆಲವು ಗುರುಬಂಧುಗಳು ಸಾಧ್ಯವಾದಷ್ಟು ಪ್ರಯತ್ನಿಸಿದರಾದರೂ ಆಸ್ಪತ್ರೆಯವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಹಾಗೂ ಹಣವನ್ನು ಹಿಂದಿರುಗಿಸಲಾಗುವುದಿಲ್ಲ ಎಂದರು. ಬೇರೆ ದಾರಿ ಕಾಣದೆ ಮತ್ತೆ ಎಲ್ಲ ವಿಚಾರವನ್ನು ಗುರುನಾಥರಿಗೆ ತಿಳಿಸಿದಾಗ ಗುರುನಾಥರು, ನಿಮ್ಮ ಕೆಲಸ ಆಯ್ತು ಬಿಡಿ, ಇನ್ನು ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ಎಂದೇಳಿ ಫೋನ್ ಇಟ್ಟರಂತೆ. ಮರುದಿನ ಬೆಳಗ್ಗೆ 10:30ಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲು ಸಮಯವನ್ನು ನಿಶ್ಚಯ ಮಾಡಿದ್ದರು. ಬೆಳಗಿನ ಜಾವದಲ್ಲೇ ಅಂದರೆ ಬೆಳಗ್ಗೆ 5:30ಕ್ಕೆ ಇನ್ನೊಬ್ಬ ರೋಗಿಯ ಶಸ್ತ್ರಚಿಕಿತ್ಸೆ ನಿಗದಿಯಾಗಿದ್ದು ಅದು ಮುಗಿದ ನಂತರವೇ ಗುರುಬಂಧುವಿನ ಶಸ್ತ್ರಚಿಕಿತ್ಸೆ ಎಂದು ತಿಳಿಸಿದ್ದರಂತೆ. ಬೆಳಗಿನ ಜಾವ ಮೊದಲನೇ ಶಸ್ತ್ರಚಿಕಿತ್ಸೆ ನಡೆಯುವಾಗ ಅಲ್ಲಿದ್ದ ಯಂತ್ರದಲ್ಲಿ ಸ್ವಲ್ಪ ತೊಂದರೆ ಕಂಡ ಕಾರಣ ಅದನ್ನು ಹೇಗೋ ಮಾಡಿ ಮುಗಿಸಿದರಂತೆ. ಆದರೆ ಈ ಗುರುಬಂಧುವಿನ ಶಸ್ತ್ರಚಿಕಿತ್ಸೆಗೆ ಮೊದಲು ಯಂತ್ರದ ತೊಂದರೆ ಪರಿಶೀಲಿಸಿದಾಗ ಅದಕ್ಕೆ ಪರಿಶೀಲನೆ ಮಾಡಲು ಬಂದಂತಹ ಮೆಕ್ಯಾನಿಕ್ ಇನ್ನು 3-4 ದಿನಗಳವರೆಗೆ ಇದು ಯಂತ್ರ ಸಿದ್ಧವಾಗುವುದಿಲ್ಲ ಎಂದು ಹೇಳಿದರಂತೆ. ಆದ ಕಾರಣ ಆಸ್ಪತ್ರೆಯವರು 3 ದಿನ ಬಿಟ್ಟು ಬನ್ನಿ ಅಂತ ಹೇಳಿ ಇವರನ್ನು ಡಿಸ್ಚಾರ್ಜ್ ಮಾಡಿಸಿದರಂತೆ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅಂತ ಎಂಬಂತೆ ಅದನ್ನೇ ಕಾಯುತ್ತಿದ್ದಂತಹ ಗುರುಬಂಧುಗಳು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಗುರುನಾಥರನ್ನ ಕೊಂಡಾಡಿದರಂತೆ. ಇನ್ನು ಮುಂದಿನದು, ಸೌದಿ ಅರೇಬಿಯಾದಲ್ಲಿದ್ದ ಗುರುಬಂಧವರು ಒಬ್ಬರು ಹೊಸದಾಗಿ ಕಾರೊಂದನ್ನು ಖರೀದಿಸಿದ್ದರು. ಅವರು ಅವರ ಗೆಳೆಯರಿಗೆ ವಿಚಾರವನ್ನು ತಿಳಿಸುವ ಸಮಯದಲ್ಲಿ ಅವರ ಗೆಳೆಯರ ಮನೆಯಲ್ಲಿ ಗುರುನಾಥರು ಇದ್ದರು. ವಿಚಾರ ತಿಳಿದ ಸೌದಿ ಅರೇಬಿಯಾದ ಗುರುಬಂಧುಗಳು ಗುರುನಾಥರಿಗೂ ವಂದನೆ ತಿಳಿಸಿ ಕಾರಿನ ವಿಚಾರ ತಿಳಿಸಲು ಹೇಳಿದಾಗ ಗುರುನಾಥರು ಚಿಕ್ಕಮಗಳೂರಿನಿಂದಲೇ ಆ ಕಾರಿನ ನಂಬರು, ಬಣ್ಣ, ರಿಜಿಸ್ಟ್ರೇಷನ್ ಆಗಿರುವ ಜಾಗ ಎಲ್ಲ ತಿಳಿಸಿದರಲ್ಲದೆ ಕಾರಿನೊಳಗೆ 2 ಕುರಾನ್ ಗ್ರಂಥಗಳಿವೆ, ಏಕೆ, ಯಾರಿಗೆ ಎಂದು ಕೇಳಲು
ಅವರು ಅಚ್ಚರಿಪಟ್ಟರಂತೆ, ಆನಂದವನ್ನು ಪಟ್ಟರಂತೆ. ಗುರುನಿವಾಸಕ್ಕೆ ಮಗಳೊಂದಿಗೆ ಬಂದಿದ್ದ ವ್ಯಕ್ತಿಯೊಬ್ಬರು ತನ್ನ ಮಗಳು ತುಂಬಾ ಬುದ್ಧಿವಂತೆ, ಚಿಕ್ಕ ಕ್ಲಾಸ್ ಟೆಸ್ಟ್ನಲ್ಲಿ ಚೆನ್ನಾಗಿ ಅಂಕ ತೆಗೆಯುತ್ತಾಳೆ, ಆದರೆ ದೊಡ್ಡ ಪರೀಕ್ಷೆ ಬಂದು ಕೂಡಲೇ ಮಂಕಾಗಿ ಬಿಡುತ್ತಾಳೆ ಗುರುಗಳೇ. ಶಾಲೆಯಲ್ಲಿ ಕೇಳಿದರೆ ಇಂಥ ಬುದ್ಧಿವಂತ ಇದ್ದಾಳೆ, ಇವಳಿಗೆ ಹೀಗೆ ಕಾಗುತ್ತಿದೆ ಎಂದು ಅವರು ನಮ್ಮನ್ನೇ ಪ್ರಶ್ನೆ ಮಾಡುತ್ತಾರೆ ಗುರುಗಳೇ ಎಂದಾಗ, ಆ ಹುಡುಗಿಯನ್ನು ಹತ್ತಿರ ಕೂರಿಸಿಕೊಂಡಂತ ಗುರುನಾಥರು ಪ್ರೀತಿಯಿಂದ ಮಾತನಾಡಿಸಿ, ನೀನೇನಾದರೂ ಜೋರಾಗಿ ಹೊತ್ತಿ ಹೊರೆಯುವ ಬೆಂಕಿಯನ್ನು ಕಂಡೆಯ ಮಗಳೇ ಎಂದಾಗ ಹೌದೆಂದು ತಲೆಯಾಡಿಸಿದ ಆ ಹುಡುಗಿ ನಡೆದ ಘಟನೆಯನ್ನು ತಿಳಿಸಿದರು. ಆಗ ಗುರುನಾಥರು ಏನೂ ಆಗಿಲ್ಲ, ಅದರ ಛಾಯೆಯಿಂದ ಹೀಗೆ ಆಗುತ್ತಿದೆ ಎಂದರಲ್ಲದೆ ಏನೋ ಮಾಡಲು ತಿಳಿಸಿದರು. ಏನು ಯೋಚಿಸಬೇಡ, SSLC ಪರೀಕ್ಷೆಯಲ್ಲಿ 92% ಬರುತ್ತದೆ ಎಂದಾಗ ಅದು ಅಕ್ಷರಶಃ ಸರಿಯಾಗಿತ್ತಂತೆ. ಒಮ್ಮೆ ಹೊಸ ಜೀಪ್ ಒಂದು ಖರೀದಿಸಿ ತಂದಿದ್ದ ಗುರುಬಂಧುವಿಗೆ, ಈ ಜೀಪ್ ಏಕೆ ತೆಗೆದುಕೊಂಡೆ ಎಂದು ಗುರುನಾಥರು, ಏನಯ್ಯ ಲಾರಿಯನ್ನು ಮಾರಿ ಇದನ್ನು ಖರೀದಿಸಿದೆಯಲ್ಲ ಎಂದರಂತೆ. ಹೌದು ಎಂದಾಗ, ಅಲ್ಲಯ್ಯ ಲಕ್ಷ್ಮಿ ಅಂತಿದ್ದದ್ದನ್ನು ಮಾರಿಬಿಟ್ಟೆಯಲ್ಲ ಎಂದು ಹೇಳಿದರಲ್ಲದೆ, ಅದನ್ನು ಮಾರಿದ ನಂತರ ನಿನಗೆ ಹಣದ ಮುಗ್ಗಟ್ಟು ಜಾಸ್ತಿಯಾಗಿದೆ ಅಲ್ಲವೇ ಎಂದಾಗ ಗುರುಬಂಧು ಹೌದೆಂದು ಒಪ್ಪಿಕೊಂಡರಂತೆ. ಏನಾದರೂ ಮಾಡುವ ಮುನ್ನ ನನ್ನನ್ನು ಕೇಳಿದರೆ ತಿಳಿಸಬಹುದು, ಆದರೆ ನೀವೇ ನಿಶ್ಚಯಿಸಿಕೊಂಡು ನೀವೇ ತೊಂದರೆ ಅನುಭವಿಸುತ್ತೀರಾ ಎಂದು ಹೇಳುತ್ತಾ ಆ ಜೀಪಿಗೆ ತಾವು ಮೆಟ್ಟುಕೊಂಡಿದ್ದ ಹವಾಯಿ ಸ್ಲಿಪ್ಪರ್ನಿಂದ 2 ಬಾರಿ ಹೊಡೆದು ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತದೆ ಹೋಗೆಂದು ಪರಿಹಾರ ತಿಳಿಸಿದರಂತೆ. ಇದರ ಅರ್ಥ ಏನೆಂದರೆ, ಶಿಷ್ಯನು ಯಾವಾಗಲೂ ಗುರುವಿನ ಬಳಿಗೆ ಬಂದು ಪ್ರಶ್ನೆ ನೆಟ್ಟುಕೊಂಡು ಬರಬೇಕೇ ಹೊರತು ತಾನೇ ನಿಶ್ಚಯಿಸಿಕೊಂಡು ನಂತರ ಗುರುವಿನ ಬಳಿ ಬಂದಾಗ ಎಲ್ಲ ಜವಾಬ್ದಾರಿಯನ್ನು ಶಿಷ್ಯನೇ ಹೊರಬೇಕಾಗುತ್ತದೆ. ಬರೀ ಪ್ರಶ್ನೆಯಿಂದ ಹೋಗಿ ಗುರು ಹೇಳಿದ್ದನ್ನು ಪಾಲಿಸಿದಲ್ಲಿ ಎಲ್ಲ ಜವಾಬ್ದಾರಿ ಗುರುವಿನದಾಗಿರುತ್ತದೆ ಎಂಬುದು ಇದರ ಒಟ್ಟು ತಾತ್ಪರ್ಯ. ಒಮ್ಮೆ ಬೆಂಗಳೂರಿನಿಂದ ಅನೇಕ ಶಿಷ್ಯರೊಂದಿಗೆ ಗುರುನಾಥರು ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದ್ದರು. ಮತ್ತೊಬ್ಬ ಶಿಷ್ಯನು ತುರ್ತು ಕಾರ್ಯ ಬಂದ ಕಾರಣ ಅದನ್ನು ಮುಗಿಸಿ ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸುವುದು ಸ್ವಲ್ಪ ತಡವಾಯಿತು. ಬೇರೆ ಶಿಷ್ಯರೊಂದಿಗೆ ಮೈಸೂರು ತಲುಪಿದ ಗುರುನಾಥರು ಒಂದು ವೃತ್ತದ ಬಳಿ ಕಾರನ್ನು ನಿಲ್ಲಿಸಲು ಹೇಳಿ ಅದರಿಂದ ಇಳಿದು ಹೋಗಿ ಒಂದು ಕೆಂಪು ವಸ್ತ್ರವನ್ನ ಅಲ್ಲಿದ್ದ ಒಂದು ಡಿವೈಡರ್ ಮೇಲೆ ಹಾಕಿ ಬಂದರು. ನಂತರ ಗುರುಬಂಧುಗಳೊಂದಿಗೆ ನಂಜನಗೂಡನ್ನು ತಲುಪಿದರು. ತಡವಾಗಿ ಬಂದ ಶಿಷ್ಯನು ಗುರುನಾಥರನ್ನ ನಂಜನಗೂಡಿನಲ್ಲಿ ಕೂಡಿಕೊಂಡರು. ನಂಜನಗೂಡಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಎಲ್ಲ ಶಿಷ್ಯರು ಅವರವರು ಬಂದ ಕಾರಿನಲ್ಲಿ ಹಿಂತಿರುಗಲು ಕುಳಿತಾಗ ಗುರುನಾಥರು ಕೊನೆಯ ಕ್ಷಣದಲ್ಲಿ ತಡವಾಗಿ ಬಂದಿದ್ದ ಶಿಷ್ಯನ ಕಾರಿನಲ್ಲಿ ಕುಳಿತರಂತೆ. ಎಲ್ಲರೂ ಆನಂದದಿಂದ ಕಾರು ಓಡಿಸುತ್ತಿರುವಾಗ ಗುರುನಾಥರು ಕುಳಿತಿದ್ದ ಕಾರು ವೇಗವಾಗಿ ಲಾರಿಯೊಂದು ಎದುರಾದ ಕಾರಣ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಅಪ್ಪಳಿಸಿತು. ಕಾರು ಸಂಪೂರ್ಣ ಜಖಂ ಆಗಿತ್ತಾದರೂ ಓಡಿಸುತ್ತಿದ್ದ ಶಿಷ್ಯನಿಗೆ ಕೂದಲು ಕುಂಕುವಷ್ಟೂ ಗಾಯಗಳಾಗಲಿ ನೋವಾಗಲಿ ಇರಲಿಲ್ಲ. ಪಕ್ಕದಲ್ಲಿದ್ದಬ್ಬ ಇನ್ನೊಬ್ಬ ಶಿಷ್ಯನಿಗೆ ಸ್ವಲ್ಪ ಏಟಾಗಿತ್ತು. ಆದರೆ ಗುರುನಾಥರ ಕಾಲಿಗೆ ಸ್ವಲ್ಪ ಏಟಾಗಿ ರಕ್ತ ಹೆಪ್ಪುಗಟ್ಟಿತು. ಕಾರಿನಲ್ಲಿದ್ದವರೆಲ್ಲ ಕೆಳಗಿಳಿದು ನೋಡಿದರೆ ಓಡಿಸುತ್ತಿದ್ದವನಿಗೆ ಏನೂ ಆಗಿಲ್ಲ ವಿಚಾರ ತಿಳಿದು ಅತ್ಯಾಶ್ಚರ್ಯ ಹೊಂದಿದರಂತೆ. ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ, ಹಿಂದಿನ ದಿನ ಗುರುನಾಥರು ಯಾವ ವೃತ್ತದ ಬಳಿ ಬಂದು ಡಿವೈಡರ್ ಮೇಲೆ ಕೆಂಪು ವಸ್ತ್ರ ಹಾಕಿದ್ದರೋ ಅದೇ ಕಲ್ಲಿಗೆ ಕಾರು ಅಪ್ಪಳಿಸಿತ್ತು. ಕಾರು ಮೆಕ್ಯಾನಿಕ್ ರಿಪೇರಿಗೆ ತೆಗೆದುಕೊಂಡು ಹೋದ ನಂತರ ಗುರುನಾಥರು ಕಾರು ಓಡಿಸುತ್ತಿದ್ದ ಶಿಷ್ಯನಿಗೆ ಹೇಳಿದರಂತೆ, ನಿನ್ನೆ ನಾವು ಕಾರಲ್ಲಿ ಹೋಗುವಾಗ ಈ ಕಲ್ಲಿನ ಮೇಲೆ ನಿನ್ನ ಅಸ್ಥಿಪಂಜರದ ದರ್ಶನವಾಯಿತಯ್ಯ, ಅದಕ್ಕೋಸ್ಕರ ಕೆಂಪು ವಸ್ತ್ರವನ್ನು ಅದರ ಮೇಲೆ ಹಾಕಿ ಬಂದಿದ್ದೆ ಎಂದರಂತೆ. ಅಪಘಾತ ಸಮಯದಲ್ಲಿ ಅದೇ ಕಾರನ್ನು ನಡೆಸುತ್ತಾ ಪಾರಾಗಿದ್ದ ಶಿಷ್ಯನ ಸೋದರತ್ತೆಯವರು ಘಟನೆ ನಡೆದ 15 ದಿನಗಳ ನಂತರ ಗುರುನಿವಾಸಕ್ಕೆ ಹೋಗಿದ್ದಾಗ ಗುರುಗಳ ಪಾದದಲ್ಲಿ ನೀಲಿ ಕಟ್ಟಿದ ಕಲೆ ಏನೆಂದು ಕೇಳಿದರಂತೆ. ಆಗ ಅದು ಕಲೆಯಲ್ಲ, ನಿನ್ನ ಅಳಿಯನ ತಲೆ ಎಂದು ಗುರುಗಳು ಹಾಸ್ಯ ಮಾಡಿದರಂತೆ ಎಂಬಲ್ಲಿಗೆ 18ನೇ ಅಧ್ಯಾಯ ಮುಗಿಯುತ್ತದೆ. ಜೈ ಸದ್ಗುರುನಾಥ, ಜೈ ಗುರುದೇವರತ್ತ. ಆದರಣೀಯ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗ 19ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ತಮ್ಮ ತಂದೆ ತಾಯಿಯೊಂದಿಗೆ ಗುರುನಿವಾಸಕ್ಕೆ ಬಂದಿದ್ದ ಪುಟ್ಟ ಬಾಲಕನೊಬ್ಬ ಭಗವದ್ಗೀತೆಯ ಶ್ಲೋಕಗಳನ್ನು ಸ್ಪಷ್ಟವಾಗಿ ಹೇಳುತ್ತಿರುವುದನ್ನು ಎಲ್ಲರೂ ಆನಂದದಿಂದ ಆಲಿಸುತ್ತಿದ್ದರು. ಅದಾದ ನಂತರ ಗುರುನಾಥರು ಗೀತೋಪದೇಶ ಸಾರವನ್ನು ವಿವರಿಸಿದ್ದು ಹೀಗೆ: ಮನಸ್ಸು ಹುಚ್ಚು ಕುದುರೆಯಂತೆ ನಾನಾ ಕಡೆಗೆ ಓಡಲೆತ್ನಿಸುತ್ತಿರುತ್ತದೆ. ಸರಿಯಾದ ಸಾರಥಿಯಾದವನು ಸಿಕ್ಕಲ್ಲಿ ಅಂತಹ ಮನಸ್ಸನ್ನು ಶಾಂತಗೊಳಿಸಿ ಅದರ ಗುರಿ ಎಲ್ಲಿಗೆ ಎಂದು ತಿಳಿಸಿ ಆ ಗುರಿ ಮುಟ್ಟಿಸುವಲ್ಲಿ ಸಫಲನಾಗುತ್ತಾನೆ. ಅದೇ ಕೆಲಸವನ್ನ ಶ್ರೀಕೃಷ್ಣ ಮಾಡಿದ್ದು. ಗೀತೋಪದೇಶದ ಚಿತ್ರದಲ್ಲಿ ರಥಕ್ಕೆ ಕಟ್ಟಿರುವ ಕುದುರೆಗಳು ಓಡುತ್ತಿರುವ ಹುಚ್ಚು ಮನಸ್ಸಿನ ಸಂಕೇತ.
ಅವುಗಳನ್ನು ಎಳೆದು ನಿಲ್ಲಿಸಿ ಸರಿಯಾದ ಮಾರ್ಗದಲ್ಲಿ ಓಡುವಂತೆ ನಿರ್ದೇಶಿಸುತ್ತಿರುವವನೇ ಸಾರಥಿಯಾದ ಭಗವಂತ ಅಥವಾ ಸದ್ಗುರು. ವಿನೀತನಾದ ಭಕ್ತನಾಗಿ ಅವನ ಉಪದೇಶವನ್ನು ಪಡೆದುಕೊಳ್ಳುತ್ತಿರುವವನು ಅರ್ಜುನ. ಭಗವಂತ ಎಂದರೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಎಂಬುದನ್ನರಿತವನು ಹಾಗೂ ಸದಾ ಅಸ್ತಿತ್ವದಲ್ಲಿರುವವನು ಎಂದು ಅರ್ಥೈಸುತ್ತಾರೆ. ಪ್ರತಿಯೊಂದು ಜೀವಿಯ ಗುರಿ ಆತ್ಮ ಸಾಕ್ಷಾತ್ಕಾರವೇ ಆಗಿರುತ್ತದೆ. ಅದನ್ನು ಹೇಗೆ ದೊರಕಿಸಿಕೊಳ್ಳಬಹುದೆಂಬ ವಿಚಾರವನ್ನು ಭಗವಂತನು ಅರ್ಜುನನ್ನು ಸಾಂಕೇತಿಕವಾಗಿಟ್ಟುಕೊಂಡು ಎಲ್ಲರಿಗೂ ತಿಳಿಸಿರುವುದೇ ಭಗವದ್ಗೀತೆ. ಇದರಲ್ಲಿ ಭಗವಂತನು ಪ್ರತಿಯೊಬ್ಬ ಮಾನವನು ತನ್ನ ಸಾಧನೆಯಿಂದ ಮನದ ಚಂಚಲತೆಯನ್ನು ಶಮನ ಮಾಡಿ ದೈವತ್ವವನ್ನು ಹೇಗೆ ಪಡೆಯಬಹುದೆಂದು ವಿವರಿಸಿರುತ್ತಾನೆ. ಗೀತೆಯಲ್ಲೇ ತಿಳಿಸಿರುವಂತೆ ಭಕ್ತ, ಭಾಗವತ, ಭಗವಂತ ಒಂದನ್ನುಳಿದು ಇನ್ನೊಂದಿಲ್ಲ. ಇಲ್ಲಿ ಭಕ್ತ ಎಂದರೆ ಭಗವಂತನನ್ನು ಸೇವಿಸುವವನು. ಭಕ್ತರಲ್ಲಿ 3 ಬಗೆ: ಬಾಹ್ಯ ಭಕ್ತ, ಅನನ್ಯ ಭಕ್ತ ಮತ್ತು ಏಕಾಂತ ಭಕ್ತ. ಭಕ್ತನು ತನ್ನ ಸಾಧನೆಯಲ್ಲಿ ಗುರುಮಿಟ್ಟಬೇಕೆಂದಲ್ಲಿ ಭಕ್ತನು ಭಗವಂತನನ್ನು ತನ್ನ ಮಂಗನ ಮರಿಯು ತನ್ನ ತಾಯಿಯನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಆಶ್ರಯಿಸಿಕೊಂಡಿರುವಂತೆ, ಅಥವಾ ಬೆಕ್ಕಿನ ಮರಿಯು ತನ್ನ ತಾಯಿಗೆ ತನ್ನದೆಲ್ಲ ಜವಾಬ್ದಾರಿಯನ್ನು ವಹಿಸಿ ನಿಶ್ಚಿಂತೆಯಿಂದ ಇರುವಂತೆ ಆಶ್ರಯಿಸಬೇಕಾಗುತ್ತದೆ. ಇನ್ನು ಭಾಗವತವು ಆತ್ಮತತ್ವವನ್ನು ಪ್ರಕಟಿಸುವಂತಹ ಜ್ಞಾನ. ಇದನ್ನು ಹೊಂದಿದ ಭಕ್ತ ಭಗವಂತನಾಗುತ್ತಾನೆ. ಭಗವಂತ ಎಂದರೆ ಅಮರ ಯೋನಿ ಎಂಬ ಅರ್ಥದ ಜೊತೆಗೆ ಐಶ್ವರ್ಯ, ಧರ್ಮ, ವೈರಾಗ್ಯ, ಜ್ಞಾನ ಇವೆಲ್ಲವನ್ನೂ ಹೊಂದಿರುವನೆಂದು ಹೇಳುತ್ತಾರೆ. ಗೀತೆಯಲ್ಲಿ ಆತ್ಮ ಸಾಧನೆಗೋಸ್ಕರ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಂಬ 3 ಮಾರ್ಗಗಳನ್ನು ಭಗವಂತ ತಿಳಿಸಿರುತ್ತಾನೆ. ಮನುಷ್ಯನಲ್ಲಿರಬಹುದಾದ ಅಸುರಿ ಗುಣಗಳನ್ನು ಭಗವದ್ಭಕ್ತಿಯಿಂದ, ಸನ್ನಡತೆಯಿಂದ, ಸದ್ವಿಚಾರದಿಂದ ದೂರ ಮಾಡುವುದೇ ಗೀತೆಯ ಸಾರವಾಗಿರುತ್ತದೆ. ಇಲ್ಲಿ ಕರ್ಮ ಮಾರ್ಗ, ಸಾಧಕನು ತನಗೊದಗಿ ಬಂದ ಕೆಲಸವನ್ನ ಶ್ರದ್ಧೆಯಿಂದ, ಕರ್ತೃತ್ವ ಭಾವನೆ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಅದು ನಿಷ್ಕಾಮ ಕರ್ಮವೆನಿಸುತ್ತದೆ. ಹೀಗೆ ಈ ಮಾರ್ಗದಲ್ಲಿ ನಡೆಯುವವರು ಯೋಗಿಗಳಾಗುತ್ತಾರೆ. 2ನೆಯದು ಭಕ್ತಿ ಮಾರ್ಗ. ಭಕ್ತನಾದವನು ತನ್ನದೆಲ್ಲವನ್ನೂ ಭಗವಂತನಿಗರ್ಪಿಸಿ ಅವನೊಬ್ಬನನ್ನು ಮಾತ್ರ ತನ್ನವನೆಂದು ಭಾವಿಸಿ ಮುನ್ನಡೆದು ಗುರಿ ತಲುಪುವಂಥದ್ದು. ಇನ್ನು ಜ್ಞಾನ ಮಾರ್ಗ. ಸತ್ ಅಸತ್ ವಿವೇಕದಿಂದ ಪ್ರತಿಯೊಂದನ್ನು ತಿಳಿಯುತ್ತಾ ವೇದಾಂತವನ್ನು ತನ್ನ ನಡತನೆಯಲ್ಲಿ, ಮಾತಿನಲ್ಲಿ ಸಂಪೂರ್ಣವಾಗಿ ರೂಢಿಸಿಕೊಂಡು ಗುರಿ ತಲುಪುವಂತಹದ್ದು. ಮಹಾತ್ಮರು ಭಕ್ತಿ ಮಾರ್ಗ ಸುಲಭವಾದದ್ದು ಎಂದು ಹೇಳುವರಾದರೂ ಮನುಷ್ಯನು ತನ್ನ ಅಹಂಕಾರವನ್ನು, ಮಮಕಾರವನ್ನು ಕಳೆದುಕೊಳ್ಳುವುದು ಸುಲಭವೇನಲ್ಲ. ಸಾಧಕರ ಮನೋಗುಣಕ್ಕನುಗುಣವಾಗಿ ಸಾಧಕರನ್ನು 4 ವಿಧದಲ್ಲಿ ವಿಂಗಡಿಸಿರುತ್ತಾರೆ. ಮೊದಲನೆಯದು ಕತ್ತಲಿನಿಂದ ಕತ್ತಲಿನಡೆಗೆ ನಡೆಯುವವರು. ಇವರಿಗೆ ಭಗವದ್ಭಕ್ತಿಯ ಬಗ್ಗೆ, ಗುರುವಿನ ಬಗ್ಗೆ ತಿಳಿದಿರುವುದಿಲ್ಲ. ಇವರಿಗೆ ದಯೆ, ಧರ್ಮ, ಅಹಿಂಸೆ ಇವುಗಳ ಬಗ್ಗೆ ಹಿಂದೆ ಅರಿವಿರಲಿಲ್ಲ, ಈಗಲೂ ಅರಿವಿಲ್ಲ. 2ನೆಯದು ಕತ್ತಲಿನಿಂದ ಬೆಳಕಿನಡೆಗೆ ನಡೆಯುವವರು. ಇವರಿಗೆ ವೇದಶಾಸ್ತ್ರಗಳ ಜ್ಞಾನವಿಲ್ಲದಿದ್ದರೂ ಕೂಡ ಭಗವಂತನ ಬಗ್ಗೆ, ಗುರುವಿನ ಬಗ್ಗೆ ಅಪಾರ ನಂಬಿಕೆ ಇರುತ್ತದೆ. ಇವರು ಮುಗ್ಧತೆಯಿಂದಲೇ ಗುರಿ ತಲುಪುತ್ತಾರೆ. 3ನೆಯದು ಬೆಳಕಿನಿಂದ ಕತ್ತಲೆಗೆ ನಡೆಯುವವರು. ಇವರಿಗೆ ವೇದಶಾಸ್ತ್ರಗಳ ರಹಸ್ಯ ತಿಳಿದಿದ್ದರೂ ಕೂಡ ಅವುಗಳನ್ನು ಆತ್ಮ ಸಾಧನೆಗೆ ಬಳಸದೆ ಲೌಕಿಕ ಆಸೆಗೋಸ್ಕರ ಬಳಸಿ ನಿಜವಾದ ಗುರಿಯನ್ನು ಮರೆತು ಬಿಡುತ್ತಾರೆ. 4ನೆಯದು ಬೆಳಕಿನಿಂದ ಬೆಳಕಿನೆಡೆಗೆ ನಡೆಯುವವರು. ಇವರು ಜ್ಞಾನದಿಂದ ಸತ್ಯವಾದದ್ದು ಯಾವುದು, ಅಸತ್ಯವಾದದ್ದು ಯಾವುದು ಎಂದು ವಿವೇಚಿಸುತ್ತಾ ಸತ್ಯಸಂಧರಾಗಿದ್ದು ಎಲ್ಲ ತಿಳಿದು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ನಿಗರ್ವಿಗಳಾಗಿ ಇರುತ್ತಾರೆ. ಇಂಥವರನ್ನು ಜ್ಞಾನಿಗಳು, ಯೋಗಿಗಳು ಎಂದು ಮುಂತಾಗಿ ಕರೆಯುತ್ತಾರೆ. ಸದ್ಗುರುವಾದವನು ಇಂಥ 4 ವಿಧದ ಸಾಧಕರನ್ನ ಅವರವರ ಮನೋಗುಣಕ್ಕನುಗುಣ ಸಾರವಾಗಿ ಸಾಧನೆಯನ್ನು ಸೂಚಿಸಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಜೀವನದ ಗುರಿ ಮುಟ್ಟುವಂತೆ ಪ್ರೇರೇಪಿಸಿ ನಡೆಸುತ್ತಾರೆ. ಇದಕ್ಕೋಸ್ಕರವೇ ಸದ್ಗುರುವನ್ನು ರಥ ಎಳೆಯುವ ಕುದುರೆಗಳನ್ನು ನಿಯಂತ್ರಿಸುವ ದಾರಕ್ಕೂ ಹಾಗೂ ರಥವನ್ನು ನಡೆಸುವ ಸಾರಥಿಗೂ ಹೋಲಿಸುತ್ತಾರೆ. ಮಹಾತ್ಮರು ಹೇಳುವುದೇನೆಂದರೆ, ಭಗವಂತನೇ ಗುರು ಎಂಬ ಸಾಕಾರ ರೂಪದಿಂದ ಬಂದು ಭಕ್ತರನ್ನು ಅಥವಾ